ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಒಂದು ಕಾಮಗಾರಿಯನ್ನ ಮಾಡಲಿಕ್ಕೆ ನನ್ನ ವಿರೋಧ ಯಾವಾಗಲೂ ಕೂಡ ಇದೆ. ನಾನು ಸರ್ಕಾರದ ಭಾಗವಾಗಿರೋದ್ರಿಂದಾಗಿ ಇದಕ್ಕೆ ಆ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್. ಬಗ್ಗೆ ಬ್ರೇಕಿಂಗ್ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರದಲ್ಲಿ ನನ್ನ ವಿರೋಧ ಇದೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ನಾನು ಸರ್ಕಾರದ ಭಾಗವಾಗಿದ್ದ ಕಾರಣ ಬಹಿರಂಗವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ. ಇನ್ನು ಸಂಜೆ ವೇಳೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತೇನೆ ಎನ್ನುವಂತಹ ಸ್ಪಷ್ಟನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳು ಇರತಕ್ಕಂತಹದ್ದು. ಸಚಿವರ ಜೊತೆಗೂಡಿ ಕೂಡ ಮನದಟ್ಟು ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತೇನೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹದ್ದು. ಇದೀಗ ಶಾಸಕ ಎಸ್.ಆರ್. ಶ್ರೀನಿವಾಸ್ ನಾನು ಡಿ.ಕೆ. ಶಿವಕುಮಾರ್ ಜೊತೆ ಮಾತನಾಡ್ತೇನೆ ಎನ್ನುವಂತಹ ವಿಚಾರವನ್ನ ಇದೀಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರದಲ್ಲಿ ಇದೀಗ ನಾನು ಸ್ಪಷ್ಟವಾಗಿ ಹೇಳ್ತಕ್ಕಂತಹದ್ದು, ನನ್ನ ವಿರೋಧ ಇದ್ದೇ ಇದೆ. ನಾನು ಸರ್ಕಾರದ ಭಾಗವಾಗಿದ್ದ ಕಾರಣ ಬಹಿರಂಗವಾಗಿ ಮಾತನಾಡೋದಕ್ಕೆ ಆಗೋದಿಲ್ಲ. ಇಂದು ಸಂಜೆ ವೇಳೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತೇನೆ. ಜಿಲ್ಲೆಯಲ್ಲಿ ಇಬ್ಬರೂ ಕೂಡ ಪ್ರಭಾವಿ ಮಂತ್ರಿಗಳಿರ್ತಕ್ಕಂತಹದ್ದು. ಆ ಒಂದು ಪ್ರಭಾವಿ ಮಂತ್ರಿಗಳನ್ನ ವಿಚಾರವನ್ನು ಅವ್ರ ಬಗ್ಗೆ ಕೂಡ ಮಾತನಾಡ್ಕೊಳ್ತಕ್ಕಂಥದ್ದು, ಅವ್ರ ಬಗ್ಗೆ ಕೂಡ ನಾನು ಈ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ. ಇದನ್ನು ನಿಲ್ಲಿಸ್ತಕ್ಕಂಥ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರ ಜೊತೆಗೂಡಿ ಮನದಟ್ಟು ಮಾಡ್ಕೊಳ್ತೇನೆ. ದಲಿತರಿಗೆ ಮುಸ್ಲಿಂ ಮಂದಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಸಂಭವಿಸಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. RSS ಸುಳ್ಳನ್ನು ಹೇಳಿಕೊಂಡು ಬರ್ತಕ್ಕಂಥ ಸಂಸ್ಥೆ 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡೋದ್ರಲ್ಲಿ ನಿಸ್ಸೀಮರಾಗಿರ್ತಕ್ಕಂತಹದ್ದು. ಗೃಹ ಸಚಿವರು ಪಕ್ಷವನ್ನ ಕಟ್ಟಿ ಬೆಳೆಸಂತಹ ವ್ಯಕ್ತಿ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಅರ್ಹತೆ ಇದೆ ಅಂತೇಳಿ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಇದೀಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ನಾನು ಮೊನ್ನೆನೂ ಕೂಡ ಅವರಿಗೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ. ನೀವು ಇರ್ತಕ್ಕಂಥ ಕ್ಯಾನೆಲ್ಲ ವೈಡನ್ ಮಾಡ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನ ನಾನು ಮೊನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಈಗ 750 ಇಂದ 800 ಕ್ಯೂಸೆಕ್ಸು ಇದು ನಮ್ಮ ಬುಗುಡ್ನಳ್ಳಿಗೆ ಬರುತ್ತೆ. ಅಷ್ಟು ನೀರನ್ನ ನೀವು ಮುಂದಕ್ಕೂ ಹೋಗಂಗೆ ತಗೊಂಡೋಗಿ ಬೇಕಾದ್ರೆ ಅಂತಕ್ಕಂಥದ್ದು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈಗ ಹಾಕಿರೋಣ ಇದಕ್ಕೆ ಹಾಕಿ ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತಕ್ಕಂಥ ವಿಚಾರನೂ ಪ್ರಸ್ತಾಪ ಮಾಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ನೋಡೋಣ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಪ್ರಭಾವಿ ಮಂತ್ರಿಗಳಿದ್ದಾರೆ. ಅವರು ಕೂಡ ಜಿಲ್ಲೆಯ ಬಗ್ಗೆ ಮಾತನಾಡಬೇಕಾಗುತ್ತೆ. ನೋಡ್ತೀನಿ ನಾನು ಇವತ್ತೇನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ರು. ಎಲ್ಲೋ ಒಂದು ಕಡೆ ಮುಸ್ಲಿಮರಿಗೆ ಪರ್ಸೆಂಟೇಜ್ ಸರ್ ಕೊಡ್ಲಿ ಬಿಡಿ ಸರ್. ಯಾರು ಶೋಷಿತರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶವೂ ಕೂಡ ಅದೇ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸಮಾನವಾದ ಬದುಕನ್ನು ಕಟ್ಕೊಬೇಕು ಈ ಸಮಾಜದಲ್ಲಿ ಅಂತಕ್ಕಂಥದ್ದೇ ಎಲ್ಲರ ಉದ್ದೇಶ ಆಗಿರ್ತಕ್ಕಂಥದ್ದು. ಈಗ ಆ ಒಂದು ಹಿನ್ನೆಲೆ ಇಟ್ಕೊಂಡು SC ಅವರಿಗೆ ST ಅವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅವರು ಆಯಿತು ಇವ್ರು ಬದುಕಬಾರ್ದು, ಇಲ್ಲಿ ಹುಟ್ಟಿದ್ದಾರೆ, ಈ ಸಮಾಜದಲ್ಲಿ ಹುಟ್ಟಿದ್ದಾರೆ, ಆ ಸಮಾಜದಲ್ಲಿ ಹುಟ್ಟಿದ್ದಾರೆ, ಭಾರತ ಖಂಡದಲ್ಲಿ ಹುಟ್ಟಿದ್ದಾರೆ, ಅವ್ರು ಇಲ್ಲಿ ಬದುಕನ್ನು ಕಟ್ಕೊಬಾರ್ದಾ? ಅವರು ಕೂಡ ಅದರಲ್ಲೂ ಎಜುಕೇಷನ್ ಇರ್ತಕ್ಕಂಥವ್ರು, ವಿದ್ಯಾವಂತರು 1, 2, 3, 4 ಜನ ಬೆಳೆದ್ರೆ ಅವರು ಕೂಡ ಸಮಾಜ ಬೆಳೆಯುತ್ತೆ. ಆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ಅದೇನು ತಪ್ಪು ಅಂತ ನಮಗೇನು ಅನಿಸಲ್ಲ. ಎಲ್ರಿಗೂ ಹಕ್ಕು ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಈ ಸಮಾಜದ ಬದುಕ್ತಕ್ಕಂಥ ಕೊಡ್ತಕ್ಕಂಥದ್ದು ಈ ಸಂವಿಧಾನದ ಮೂಲ ಕರ್ತವ್ಯ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದರಲ್ಲಿಯೂ ಕೂಡ ನೀವು ಜಾತಿ ಹಿಡ್ಕೊಳ್ಳೋದು ಆಯಿತು, ಬೇಡ, ಮುಸ್ಲಿಮ್ರೆಲ್ಲ ಓಡಿಸ್ಬಿಡಿ. ನೀವು BJP 11 ವರ್ಷ ಇದ್ದೀರಲ್ಲ, ಓಡಿಸ್ಬಿಡಿ ಪಾಕಿಸ್ತಾನಕ್ಕೆ ನೋಡೋಣ. ಯಾರು ಒಬ್ಬರನ್ನ ಓಡಿಸಿದ್ದೀರಾ? ಆಗುತ್ತೆ ಅದು. ಸುಮ್ಮನೆ ಓಟ್ಗೋಸ್ಕರ ಅವರು ಸಾವ್ರು, ಇವ್ರು ಬ್ರಾಹ್ಮಣರು, ಇವ್ರು ವಕೀಲರು, ಇವರೇ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡಿಬಿಡೋದು. ರಿಯಾಕ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಏನಾರು ಗೊತ್ತಿದ್ರೆ, ಕಾಮನ್ ಸೆನ್ಸ್ ಇದ್ರೆ ರಿಯಾಕ್ಟ್ ಮಾಡ್ಬೋದು. ಕಿಕ್ ಬ್ಯಾಗ್ ಹೆಂಗೆ ತಗೊಂಡ್ಬಿಡ್ತಾರೆ? ಪುಕ್ಷಟೆ ಎಸ್ಟಿಮೇಟ್ ಮಾಡಿ ಕೊಟ್ಬಿಡ್ತಾರಾ? ಅವ್ರು ಹೇಳ್ತಾರೆ ಸರ್, ಅವರು ಡಿ.ಕೆ. ಶಿವಕುಮಾರ್ ವಕಾಲತ್ ವಹಿಸಿದ್ದಾರೆ ಗುಬ್ಬಿ ಶಾಸಕರು, ಅವ್ರು ಮುಖ್ಯಮಂತ್ರಿ ಆಗ್ತಾರಂತೆ, ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ. ಇವ್ರು ಕೊಡಿಸ್ತಾರ? ಇವ್ರು ಕೊಡಿಸ್ತಾರಂತ ಯಾಕಯ್ಯ ಮಾತಾಡ್ತಾರೆ? ಬಾಯಿ ಐತಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಬಾರ್ದವೆಲ್ಲ ಸುಮ್ಮನೆ ಬಾಯಿ ಹೊಲ್ಸ್ ಮಾಡ್ಕೊಂಡ್ರು. ನಾವು ಈಗ ಏನಾರ ಉರಿದ್ಬಿಟ್ಟು ಏನಾರ ಮಾತಾಡಿದ್ರೆ ಸುಮ್ಮನೆ ನೋಡಪ್ಪ ನಾವು ಮಾತಾಡ್ದು ಅನ್ನಂಗೆ ಆಗುತ್ತೆ. ಇವೆಲ್ಲ ಮಾತಾಡ್ಬಾರ್ದು. BJP ಏನು ಅವ್ರು ಸತ್ಯ ಯಾವತ್ತು ಹೇಳಿವ್ರೆ? ಯಾವತ್ತನ ಸತ್ಯ ಹೇಳಿವ್ರ? RSSನಲ್ಲಿ ಅವ್ರಿಗೆ ಫಸ್ಟ್ ಪಾಠ ಹೇಳ್ಕೊಡೋದೇ ಸುಳ್ಳು ಹೆಂಗೆ ಹೇಳೋದು ಅಂತ. 100 ಸಾರಿ ಒಂದು ವಿಚಾರ ಸುಳ್ಳನ್ನು ಹೇಳಿ ಅದನ್ನು ಸತ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಕ್ಕಂಥ ಪಾಠನ ಫಸ್ಟ್ ಪಾಠನೇ RSSಲ್ಲಿ ಕಲಿಸ್ತಕ್ಕಂಥದ್ದು ಇದನ್ನೇ. ಅವ್ರು ಅಲ್ಲಿಂದ ಬಂದಿರ್ತಕ್ಕಂಥವ್ರು ಅದನ್ನೇ ಹೇಳ್ಬೇಕು, ಸುಳ್ಳೇ ಹೇಳ್ಬೇಕು. ಅವರು ನಿಜ ಹೇಳೋಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ.
ನಾನು ಪೊಲೀಸರ ಸರ್ಪಗಾವಲು ನಡೀದೆ ನಾವು ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್. ಹೌದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಅದನ್ನ ಶುರು ಮಾಡಿದ್ದಾರೆ. ನಾನು ಈಗ ಬರ್ತಾ ತಹಸೀಲ್ದಾರರು ಮತ್ತು DYSP ಜೊತೆ ಇಬ್ಬರ ಜೊತೆಲೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ನಾನು ಈಗ DK ಶಿವಕುಮಾರ್ ಹತ್ರಕ್ಕೂ ಹೋಗ್ತೀನಿ. ನನ್ನ ಅಭಿಪ್ರಾಯವನ್ನು ಅಲ್ಲೇನು ತಿಳಿಸ್ಬೇಕು ಅವ್ರಿಗೆ ತಿಳಿಸ್ತೀನಿ. ನನಗೆ ವಿರೋಧ ಐತೆ. ನಾವು ಆಡಳಿತ ಪಕ್ಷದಾಗ ಇರೋದ್ರಿಂದ ನಾವು ಬೀದಿಗೆ ನಿಂತು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದ ನಾವು ಏನು ವಿರೋಧ ಮಾಡಬೇಕು ಅದನ್ನ ಹೇಳ್ತೀವಿ, ಅದನ್ನ ಹೇಳ್ಬೇಕು, ಅದನ್ನ ನಾನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಅದು ಅದು ನಮ್ದು ಆ ಥರ ಒಂದು ದ್ವಂದ್ವ ನೀತಿ ಇಟ್ಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪಕ್ಷದ ತೀರ್ಮಾನಗಳಿಗೆ ಬದಲಾಗಿ ಕೆಲಸ ಮಾಡಬೇಕಾಗುತ್ತೆ. ಅದ್ರ ಮಧ್ಯದಲ್ಲಿ ನಮಗೆ ಆಗಿರ್ತಕ್ಕಂಥ ನೋವುಗಳನ್ನು ಕೂಡ ನಾವು ವ್ಯಕ್ತಪಡಿಸಲಿಕ್ಕೆ ನಾವು ಸ್ವತಂತ್ರರಿದ್ದೀವಿ. ಆ ವಿಚಾರವನ್ನು ನಾವು ಎಲ್ಲಿ ವ್ಯಕ್ತಪಡಿಸ್ಬೇಕೋ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ನಾನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ನಾನು ಮೊದಲಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ, ಈಗಲೂ ಕೂಡ ವಿರೋಧವನ್ನ ಮಾಡ್ತೀನಿ. ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಅದಾದ ನಂತರ ಮಾತುಕತೆ ಮೂಲಕವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ನಾನು ಯಾವತ್ತೂ ಕೂಡ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸನೆ ಎನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಹೋರಾಟದ ಸಂದರ್ಭದಲ್ಲಿ ವಿಜಯ ಮುಖಂಡ ದಿಲೀಪ್ ಕುಮಾರ್ ಅವರ ಹೇಳಿಕೆ ಇರತಕ್ಕಂತಹದ್ದು, ಏನು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, SR ಶ್ರೀನಿವಾಸ್ ಮಂತ್ರಿ ಆಗಲ್ಲ ಅನ್ನುವಂತಹ ಈ ಒಂದು ಹೇಳಿಕೆಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನೇನಾದ್ರೂ ಕೂಡ ಮಾತನಾಡಿದ್ರೆ ಅದು ಬೇರೆ ರೀತಿಯಲ್ಲಿ ಆಗತ್ತೆ. ನಾನು ಯಾವತ್ತೂ ಕೂಡ ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡವನಲ್ಲ, ಅಥವಾ ಮತ್ತೊಬ್ಬರ ಬಳಿ ಹೋಗಿ ಕೈಗೊಳ್ಕೊಂಡು ನಿಂತ್ಕೋಬೇಕು ಅಂತ ಕೂಡ ಹೇಳ್ಕೊಂಡವನಂತನಲ್ಲ. ಇದ್ಯಾವುದು ಕೂಡ ನನಗೆ ಅಗತ್ಯ ಕೂಡ ಇಲ್ಲ, ಯಾಕೆಂದ್ರೆ ನಾನಲ್ಲೇ ಕೂಡ ಸಚಿವ ಸ್ಥಾನವನ್ನು ಅನುಭವಿಸಿದ್ದೇನೆ. ಹೀಗಾಗಿ ಇಂತಹ ಹೇಳಿಕೆಗಳಿಗೆ ಯಾವುದೇ ಅರ್ಥ ಇಲ್ಲ ಅಂತೇಳಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿರುವಂತಹದ್ದು ಶಾಸಕ SR ಶ್ರೀನಿವಾಸ್.